ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, 6 ಏಪ್ರಿಲ್ 1980 ಆಗಷ್ಟೇ ಭಾರತದ ಸಾರ್ವತ್ರಿಕ ಚುನಾವಣೆ ಮುಗಿದಿತ್ತು. ತುರ್ತು ಪರಿಸ್ಥಿತಿಯ ಜನಾಕ್ರೋಶಕ್ಕೆ ತುತ್ತಾಗಿ ನೆಲಕಚ್ಚಿದ್ದ ಇಂದಿರಾ ಗಾಂಧಿ ಫಿನಿಕ್ಸ್ನಂತೆ ಮತ್ತೆ ಮೇಲೆದ್ದು ಬಂದು ದಿಗ್ವಿಜಯ ಸಾಧಿಸಿದ್ದರು. ಆಂತರಿಕ ಕಚ್ಚಾಟದ ಫಲವಾಗಿ ಜನತಾ ಪಕ್ಷ ಧೂಳಿಪಟವಾಗಿತ್ತು. ಅದೇ ಜನತಾ ಪಕ್ಷದಿಂದ ಅವಮಾನಕರ ರೀತಿಯಲ್ಲಿ ಹೊರಬಿದ್ದಿದ್ದ ಜನಸಂಘ ಮೂಲದ ನಾಯಕರು ತೀವ್ರ ನಿರಾಶೆಯಲ್ಲಿದ್ದರು. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವ ಏಕೈಕ ಗುರಿಯೊಂದಿಗೆ ಸಿದ್ಧಾಂತವನ್ನು ತೊರೆದು ಜನತಾ ಪಕ್ಷದ ಭಾಗವಾಗಿದ್ದ ವಾಜಪೇಯಿ, ಅಡ್ವಾಣಿ, ಮುರಳಿ ಮನೋಹರ್ ಜೋಶಿಯವರ ವಲಯದಲ್ಲಿ ಗಾಢ ವಿಷಾದ ಆವರಿಸಿತ್ತು. ಚುನಾವಣಾ ಫಲಿತಾಂಶ ಹೊರಬಿದ್ದು ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುವವರೆಗೆ ಸುಮ್ಮನಿದ್ದ ಈ ನಾಯಕರು ಬೇಸಿಗೆ ಬಿಚ್ಚಿಕೊಳ್ಳುತ್ತಿದ್ದಂತೆಯೇ ಚುರುಕಾಗಿದ್ದರು. ಏಪ್ರಿಲ್ 6ರಂದು ನವದೆಹಲಿಯಲ್ಲಿ ನೂತನ ಭಾರತೀಯ ಜನತಾ ಪಕ್ಷದ ಅಸ್ತಿತ್ವವನ್ನು ಘೋಷಿಸಿದರು. ಅವತ್ತು ಹೊಸ ಪಕ್ಷ ಸ್ಥಾಪನೆಯಾದರೂ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಸಂಭ್ರಮವಿರಲಿಲ್ಲ. ಮುಂದಿನ ಹಾದಿ ಏನು ಎಂಬ ಆತಂಕವಿತ್ತು. ಆ ಆತಂಕಕ್ಕೆ ಕಾರಣ ಪಕ್ಷದ ಸೈದ್ಧಾಂತಿಕ ನಿಲುವಿನಲ್ಲಿ ಆದ ಬದಲಾವಣೆ. ಬಿಜೆಪಿ ಸ್ಥಾಪಕ ಅಧ್ಯಕ್ಷರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿಯವರು ಪಕ್ಷವನ್ನು ಕಟ್ಟರ್ ಹಿಂದುತ್ವದ ಹಾದಿ ಬಿಟ್ಟು ಗಾಂಧಿ ಪ್ರತಿಪಾದಿತ ಸೋಷಿಯಲಿಸಂ, ಎಲ್ಲ ಧರ್ಮಗಳನ್ನು ಒಪ್ಪುವ ಸೆಕ್ಯುಲರಿಸಂ ಮಾರ್ಗದ ಮೂಲಕ ಮುಂದೆ ಕೊಂಡೊಯ್ಯಲು ನಿರ್ಧರಿಸಿದ್ದರು. 1952ರ ಚುನಾವಣೆಯಿಂದ 1971ರ ಚುನಾವಣೆಯವರೆಗೆ ಹಿಂದುತ್ವ ಸಿದ್ಧಾಂತದ ಜನಸಂಘ ವೈಫಲ್ಯ ಅನುಭವಿಸುತ್ತಲೇ ಬಂದಿದ್ದನ್ನು ಕಂಡಿದ್ದ ನಾಯಕರು ಎಡ ಬಲ ಬಿಟ್ಟು ಮಧ್ಯ ಮಾರ್ಗಕ್ಕೆ ಹೊರಳದಿದ್ದರೆ ಪಕ್ಷ ಬರಕತ್ತಾಗುವುದಿಲ್ಲ ಎಂಬ ನಿಲುವು ತಾಳಿದ್ದೇ ಬಿಜೆಪಿ ಆರಂಭದಲ್ಲಿ ಸೆಕ್ಯುಲರಿಸಂ ಅಪ್ಪಿಕೊಳ್ಳಲು ಕಾರಣವಾಗಿತ್ತು. ಕಾಂಗ್ರೆಸ್ ಸೋಲಿಸಲು ಎಲ್ಲರೂ ಒಂದಾಗಿ ಸ್ಥಾಪಿಸಿದ್ದ ಜನತಾ ಪಕ್ಷದಲ್ಲಿ ಜನಸಂಘದ ನಾಯಕರಿಗೆ ಮುಖಭಂಗವಾಗಿತ್ತು. RSS ಸಂಬಂಧ ಬಿಡದಿದ್ದರೆ ಈ ಪಕ್ಷದಲ್ಲಿ ನಿಮಗೆ ಸ್ಥಾನವಿಲ್ಲ, ಒಂದೋ RSS ಸದಸ್ಯತ್ವ ಬಿಡಿ, ಅದಾಗದಿದ್ದರೆ ಜನತಾ ಪಕ್ಷದಿಂದ ಹೊರಹೋಗಿ ಎಂದು ನೇರವಾಗಿ ಹೇಳಲಾಗಿತ್ತು. RSS ಸಂಬಂಧ ಬಿಡಲಾಗದೆ ಅಸ್ತಿತ್ವದ ಭೀತಿಯಿಂದ ಅಲ್ಲಿಂದ ಹೊರಬಿದ್ದಿದ್ದ ನಾಯಕರು ಅದೇ RSS ನಿಲುವುಗಳನ್ನು ಬದಿಗಿಟ್ಟು ಬಿಜೆಪಿ ಕಟ್ಟಲು ಹೊರಟಿದ್ದರು. ಆದರೆ ಪಕ್ಷ ಸ್ಥಾಪನೆಯಾದ 5 ವರ್ಷಕ್ಕೆ ಇದು ಆಗುವ ಕೆಲಸವಲ್ಲ ಎಂಬುದು ವಾಜಪೇಯಿ, ಅಡ್ವಾಣಿಯವರ ಅರಿವಿಗೆ ಬಂದಿತ್ತು. 1984ರ ಚುನಾವಣೆಯಲ್ಲಿ ಕೇವಲ 2 ಸ್ಥಾನ ಗೆದ್ದು ಇಂದಿನ ಜನಸಂಘಕ್ಕಿಂತ ಕಳಪೆ ಸಾಧನೆ ಮಾಡಿದ್ದು ಎಲ್ಲರನ್ನೂ ಕಂಗೆಡಿಸಿತ್ತು. ಎಚ್ಚೆತ್ತ LK ಅಡ್ವಾಣಿ ಮರಳಿ ಪಕ್ಷವನ್ನು ಹಿಂದುತ್ವದ ಹಳಿಗೆ ತಂದರು. ಅಲ್ಲಿಂದ ಬಿಜೆಪಿ ಬೆಳವಣಿಗೆ ಒಂದೇ ಸಮನೆ ಏರುಗತಿಯಲ್ಲಿ ಹೊರಟಿತು. ಅಯೋಧ್ಯೆ, ರಾಮಮಂದಿರ ಹೋರಾಟ ಬಿಜೆಪಿಯನ್ನು ದೇಶದ ಮೂಲೆ ಮೂಲೆಗೆ ವಿಸ್ತರಿಸಿತು. ಅಲ್ಲಿಂದ ಆರಂಭವಾದ ಕೇಸರಿ ಪಕ್ಷದ ಜೈತ್ರ ಯಾತ್ರೆ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವೊಂದನ್ನು 5 ವರ್ಷಗಳ ಅವಧಿಗೆ ವಾಜಪೇಯಿಯವರು ಮುನ್ನಡೆಸುವವರೆಗೆ ಸಾಗಿ ಬಂದಿತು. ಮೋದಿಯವರ ಕಾಲದಲ್ಲಿ ಬಿಜೆಪಿಯ ಸುವರ್ಣ ಯುಗವನ್ನು ಕಾಣುವಂತಾಯಿತು. ಇಂತಹ ಬಿಜೆಪಿ ಈಗ 45 ವಸಂತಗಳನ್ನು ಪೂರೈಸಿದೆ. ಅಷ್ಟೇ ಪ್ರಾಯದ ನಿತಿನ್ ಜಬಿನ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಆರಿಸಲಾಗಿದೆ. ಜನಸಂಘ ಬಿಜೆಪಿಯ ಇತಿಹಾಸದಲ್ಲೇ ಇಷ್ಟು ಚಿಕ್ಕ ವಯಸ್ಸಿನ ಅಧ್ಯಕ್ಷರನ್ನು ಪಕ್ಷ ಕಂಡಿರಲಿಲ್ಲ, ಈಗ ಕಂಡಿದೆ. ಇದರ ಇಂದಿನ ಸ್ಟ್ರಾಟಜಿ ಏನು? ಅತ್ಯಂತ ಪ್ರಮುಖವಾಗಿ ಭಾರತದಲ್ಲಿ ಜನಸಂಘ ಬಿಜೆಪಿ ಬೆಳವಣಿಗೆಯ ರೋಚಕ ವಿವರ ಏನು? ಇದು ಕಾಂಗ್ರೆಸ್ ಪಕ್ಷವನ್ನು ಓವರ್ಟೇಕ್ ಮಾಡಿ ದೊಡ್ಡ ಪಕ್ಷವಾಗಿ ಬೆಳೆದಿದ್ದು ಹೇಗೆ? ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ಈಗ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷ, ಇಂಡಿಯಾದ ನಂಬರ್ 1 ಶ್ರೀಮಂತ ಪಕ್ಷ. ಇಂತಹ ಪಕ್ಷ ಕಾಂಗ್ರೆಸ್ ನಂತರ ಭಾರತವನ್ನು ಸ್ವಂತ ಶಕ್ತಿಯ ಮೇಲೆ ಭಾರೀ ಬಹುಮತದೊಂದಿಗೆ ಆಳ್ವಿಕೆ ಮಾಡುವಷ್ಟು ಎತ್ತರಕ್ಕೆ ಬೆಳೆದು ನಿಂತ ಕತೆ ಇದೆಯಲ್ಲ, ನಿಜಕ್ಕೂ ಅದು ರೋಚಕ ಮತ್ತು ವಿಶ್ವದ ರಾಜಕೀಯ ಇತಿಹಾಸದಲ್ಲೇ ಅಧ್ಯಯನ ಯೋಗ್ಯ. ಸ್ವಾತಂತ್ರ್ಯ ನಂತರದ ಮೊದಲ ಸಾರ್ವತ್ರಿಕ ಚುನಾವಣೆ ವೇಳೆಗೆ ನೆಹರು ಅವರ ತಾತ್ಕಾಲಿಕ ಸರ್ಕಾರದ ಸಚಿವ ಸ್ಥಾನದಿಂದ ಹೊರಬಂದ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು. RSS ಐಡಿಯಾಲಜಿಗಳ ಅಡಿಯಲ್ಲಿ ಬಲಪಂಥೀಯ ರಾಜಕೀಯ ಪಕ್ಷವಾಗಿ ಹಿಂದುತ್ವದ ತಾತ್ವಿಕ ನೆಲೆಗಟ್ಟಿನ ಮೇಲೆ ಸಾಗುತ್ತಾ ಬಂದ ಈ ಪಕ್ಷ 1952ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು.
ನಂತರದ ಚುನಾವಣೆಗಳಲ್ಲಿ ಬೆಳವಣಿಗೆ ಕಂಡರೂ 1967ರ ಎಲೆಕ್ಷನ್ನಲ್ಲಿ 35 ಸ್ಥಾನ ಗಳಿಸಿದ್ದೇ ದೊಡ್ಡ ಸಾಧನೆಯಾಗಿತ್ತು. ತುರ್ತು ಪರಿಸ್ಥಿತಿ ನಂತರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವ ಏಕೈಕ ಅಜೆಂಡಾದೊಂದಿಗೆ ಸೋಷಿಯಲಿಸ್ಟ್ ಪಾರ್ಟಿ ಸೇರಿ ಎಲ್ಲ ಪ್ರಮುಖ ಪಕ್ಷಗಳ ನಾಯಕರು ಒಂದಾಗಿ ಜನತಾ ಪಕ್ಷ ಸ್ಥಾಪಿಸಿದಾಗ ಜನಸಂಘ ಅದರಲ್ಲಿ ವಿಲೀನವಾಯಿತು. ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ ಜನತಾ ಪಕ್ಷ 1977ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ರುಚಿ ತೋರಿಸಿತು. 544 ಸ್ಥಾನಗಳ ಪೈಕಿ 295 ಸ್ಥಾನಗಳನ್ನು ಗೆದ್ದುಕೊಂಡಿತು. ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದರು. ಚರಣ್ ಸಿಂಗ್ ಅವರಿಗೆ ಗೃಹ ಖಾತೆ, ಜಗಜೀವನ್ ರಾಮ್ ಅವರಿಗೆ ರಕ್ಷಣಾ ಖಾತೆ ನೀಡಲಾಯಿತು. ಈ ಸರ್ಕಾರದಲ್ಲಿ ವಾಜಪೇಯಿ ಅವರು ವಿದೇಶಾಂಗ, ಅಡ್ವಾಣಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಮಂತ್ರಿಯಾಗಿದ್ದರು. ಪ್ರತ್ಯೇಕ ಸಿದ್ಧಾಂತಗಳನ್ನು ಇಟ್ಟುಕೊಂಡಿದ್ದರೂ ಎಮರ್ಜೆನ್ಸಿ ಏರಿದ್ದ ಇಂದಿರಾ ಗಾಂಧಿ ಅವರನ್ನು ಸೋಲಿಸುವ ಏಕೈಕ ಗುರಿಯೊಂದಿಗೆ ಒಂದಾಗಿದ್ದ ರಾಜಕೀಯ ಪಕ್ಷಗಳ ನಾಯಕರಲ್ಲಿ 2 ವರ್ಷದಲ್ಲಿ ಆಂತರಿಕ ಕಚ್ಚಾಟ ತಲೆದೋರಿತು. ಇಂದಿರಾ ಗಾಂಧಿ ಅವರ ಬಂಧನ ವಿಚಾರದಲ್ಲಿ ಕೋರ್ಟ್ನಲ್ಲಿ ಹಿನ್ನಡೆಯಾದಾಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಚರಣ್ ಸಿಂಗ್ ಅವರಿಗೆ ಮೊರಾರ್ಜಿ ದೇಸಾಯಿ ಸೂಚಿಸಿದ್ದು ಬಿಕ್ಕಟ್ಟಿಗೆ ಕಾರಣವಾಯಿತು. ಅದಕ್ಕಿಂತ ಪ್ರಮುಖವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಭುಗಿಲೆದ್ದ ಕೋಮುಗಲಭೆಗಳಲ್ಲಿ RSS ಕಾರ್ಯಕರ್ತರ ಕೈವಾಡವಿದೆ ಎಂದು ಜನತಾ ಪಕ್ಷದ ನಾಯಕರೇ ಆರೋಪಿಸತೊಡಗಿದ್ದು ಬಿರುಕಿಗೆ ಕಾರಣವಾಯಿತು. RSS ಮತ್ತು ಜನತಾ ಪಕ್ಷದ ದ್ವಿಸದಸ್ಯತ್ವವನ್ನು ಯಾವುದೇ ಕಾರ್ಯಕರ್ತರು ಹೊಂದಿರಕೂಡದು. ಯಾರಿಗೆಲ್ಲ RSS ಸದಸ್ಯತ್ವ ಬೇಕೋ ಅವರು ಜನತಾ ಪಕ್ಷದ ಸದಸ್ಯತ್ವ ತೊರೆಯಿರಿ ಎಂದು ನಾಯಕರು ಮಾತನಾಡತೊಡಗಿದಾಗ ಇದನ್ನು ಒಪ್ಪದ ಮೂಲ ಜನಸಂಘದ ನಾಯಕರು ಜನತಾ ಪಕ್ಷದಿಂದ ಹೊರಬಂದರು. ಇವರಂತೆಯೇ ಸೈದ್ಧಾಂತಿಕ ಭಿನ್ನಮತ ಹೊಂದಿದ್ದ ಇತರೆ ಪಕ್ಷಗಳ ನಾಯಕರು ಪಕ್ಷ ತೊರೆದರು. ಜನತಾ ಪಕ್ಷ ಒಡೆದು ಹೋಳಾಯಿತು. 1980ರ ಚುನಾವಣೆಯಲ್ಲಿ 531 ಲೋಕಸಭಾ ಕ್ಷೇತ್ರಗಳ ಪೈಕಿ 353 ಸ್ಥಾನ ಗೆದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಭರ್ಜರಿ ಗೆಲುವು ಸಾಧಿಸಿದ ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾದರು. ಇದೇ ವರ್ಷ ಹಿಂದುತ್ವದಿಂದ ಅಂತರ ಕಾಯ್ದುಕೊಂಡು ಎಡಪಂಥವನ್ನು ಬಿಟ್ಟು ವಾಜಪೇಯಿ ಅವರು ಭಾರತೀಯ ಜನತಾ ಪಕ್ಷ ಸ್ಥಾಪಿಸಿದರು. 1984ರ ಅಕ್ಟೋಬರ್ನಲ್ಲಿ ಇಂದಿರಾ ಗಾಂಧಿ ಹತ್ಯೆಯಾಯಿತು. ನಂತರ ನಡೆದ ಚುನಾವಣೆಯಲ್ಲಿ ತನ್ನ ಹಿಂದುತ್ವದ ಸಿದ್ಧಾಂತ ಬದಿಗಿಟ್ಟಿದ್ದ ಬಿಜೆಪಿ ದಾರುಣ ಸೋಲು ಕಂಡಿತು. ಕೇವಲ 2 ಸ್ಥಾನಗಳಿಗೆ ಸೀಮಿತವಾಯಿತು. ಕಾಂಗ್ರೆಸ್ ಪಕ್ಷ 404 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬಂತು. ತನ್ನ ನೆಲೆಯಾಗಿದ್ದ ಬಲಪಂಥೀಯ ಮತಗಳನ್ನು ಬಿಜೆಪಿ ಕಳೆದುಕೊಂಡಿತ್ತು. ವಾಜಪೇಯಿ ಅವರ ನಿಲುವಿನಲ್ಲಿ ಆದ ಬದಲಾವಣೆ ಗೊಂದಲ ಮೂಡಿಸಿ ಇತರೆ ಮತಗಳು ಅವರ ಕೈ ಹಿಡಿಯಲಿಲ್ಲ. ನಂತರ ಅಡ್ವಾಣಿ ಬಿಜೆಪಿಯನ್ನು ಮತ್ತೆ ಹಾರ್ಡ್ ಕೋರ್ ಹಿಂದುತ್ವದ ಹಾದಿಗೆ ತಂದರು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಅಯೋಧ್ಯೆಯ ವಿವಾದಿತ ಬಾಬರಿ ಮಸೀದಿಯಲ್ಲಿ ಸೀತಾರಾಮರ ವಿಗ್ರಹಗಳು ಕಂಡುಬಂದವು. ಪೂಜೆಗೆ ಅವಕಾಶ ನೀಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಹೋರಾಟಕ್ಕೆ ಎಂಟ್ರಿ ಕೊಟ್ಟಿತು. ರಾಮ ಜನ್ಮಭೂಮಿ ಹೋರಾಟಕ್ಕೆ ಬಿಜೆಪಿ ತನ್ನ ಬೆಂಬಲ ನೀಡಿತು ಮತ್ತು ಅದನ್ನು ತನ್ನ ಚುನಾವಣಾ ವೇದಿಕೆಯ ಭಾಗವನ್ನಾಗಿ ಮಾಡಿಕೊಂಡಿತು. ಮುಂದೆ ಬಿಜೆಪಿ ಪಾಲಿಗೆ ನಡೆದಿದ್ದು ಮ್ಯಾಜಿಕ್. ಅದೇನೋ ಮುಂದೆ ತಿಳಿಯೋಣ ಬನ್ನಿ. ಮಿತ್ರರೇ, ರಾಮ ಜನ್ಮಭೂಮಿ ವಿವಾದ 1949ರಿಂದಲೇ ತೀವ್ರ ರೂಪ ತಾಳಿದ್ದರೂ 1952ರ ಮೊದಲ ಸಾರ್ವತ್ರಿಕ ಚುನಾವಣೆಯಿಂದ ಹಿಡಿದು 1980ರ ಜನರಲ್ ಎಲೆಕ್ಷನ್ವರೆಗೂ ಆ ವಿಚಾರವನ್ನು ತನ್ನ ಅಜೆಂಡಾದಲ್ಲಿ ಸೇರಿಸಿಕೊಳ್ಳದ ಜನಸಂಘ ಮತ್ತು ಬಿಜೆಪಿ 1984ರ ಸೋಲಿನ ನಂತರ ಈ ವಿವಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ರಾಜಕೀಯ ಬೆಳವಣಿಗೆಗೆ ಮೆಟ್ಟಿಲು ಮಾಡಿಕೊಂಡಿತು. ರಾಮಮಂದಿರ ಹೋರಾಟಕ್ಕೆ ಬೆಂಬಲ ನೀಡಿತು. ಪರಿಣಾಮ ಬಿಜೆಪಿ ಸಂಘಟನೆ ವೇಗವಾಗಿ ಇಡೀ ದೇಶಕ್ಕೆ ವ್ಯಾಪಿಸಿತು. 1989ರ ಚುನಾವಣೆಯಲ್ಲಿ 85 MP ಸೀಟ್ಗಳನ್ನು ಗೆದ್ದುಕೊಂಡಿತು. ಇದರಿಂದ ಉತ್ತೇಜಿತರಾದ LK ಅಡ್ವಾಣಿ ಸರಿಯಾದ ಸಮಯ ನೋಡಿ ಸೆಪ್ಟೆಂಬರ್ 1990ರಲ್ಲಿ ಅಯೋಧ್ಯೆಗೆ ರಥಯಾತ್ರೆಯನ್ನು ಆರಂಭಿಸಿದರು. ಇಡೀ ದೇಶದಲ್ಲಿ ಕಲ್ಲೋಲ ಉಂಟಾಯಿತು. ಗುಜರಾತ್ನ ಸೋಮನಾಥದಿಂದ ಆರಂಭವಾಗಿದ್ದ ಅಡ್ವಾಣಿ ರಥಯಾತ್ರೆ ಬಿಹಾರ ತಲುಪಿದಾಗ ಅದನ್ನು ತಡೆಯಲಾಯಿತು. ಲಾಲು ಪ್ರಸಾದ್ ಯಾದವ್ ಅಡ್ವಾಣಿ ಅವರನ್ನು ಬಂಧಿಸಿದರು. ಇದಾದ 2 ವರ್ಷಕ್ಕೆ ಸಾವಿರಾರು ಕರಸೇವಕರು ಅಯೋಧ್ಯೆಯಲ್ಲಿ ಒಟ್ಟುಗೂಡಿ ಬಾಬರಿ ಮಸೀದಿ ಧ್ವಂಸಗೊಳಿಸಿದರು. ಹಲವಾರು ಕರಸೇವಕರ ಸಾವಿನೊಂದಿಗೆ ಈ ಹೋರಾಟ ಅಂತ್ಯವಾಯಿತು. ಸೇಡಿನ ಜ್ವಾಲೆಯಲ್ಲಿ ಉತ್ತರ ಪ್ರದೇಶ ಒತ್ತಿ ಉರಿಯಿತು. ಕರಸೇವಕರ ಸಾವಿಗೆ ಪ್ರತೀಕಾರವಾಗಿ ನಡೆದ ಗಲಭೆಗಳಲ್ಲಿ 2,000 ಮಂದಿ ಮೃತಪಟ್ಟರು. RSS, VHP, ಬಿಜೆಪಿ ನಾಯಕರ ಬಂಧನವಾಯಿತು. ಬಿಜೆಪಿ VP ಸಿಂಗ್ ಅವರ ಜನತಾದಳ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ವಾಪಸ್ ಪಡೆಯಿತು. ಇದು ಹೊಸ ಸಾರ್ವತ್ರಿಕ ಚುನಾವಣೆಗೆ ದಾರಿಯಾಯಿತು.
ರಥಯಾತ್ರೆಯ ಪ್ರಭಾವ 1991ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಏಟಿಗೆ 120 ಸ್ಥಾನಗಳಿಗೆ ಜಿಗಿಯಿತು. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸಿತು. ಮುಂದೆ ಒಂದೇ ಸಮನೆ ಬಿಜೆಪಿ ಬೆಳವಣಿಗೆ ಗ್ರಾಫು ಏರುತ್ತಲೇ ಹೋಯಿತು. 1996ರಲ್ಲಿ 161 ಸ್ಥಾನ ಗೆದ್ದು ಸಂಸತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಯಿತು ಬಿಜೆಪಿ. ಮುಂದೆ 1999ರಲ್ಲಿ 182 ಸ್ಥಾನ ಗೆದ್ದು NDA ಮೈತ್ರಿಕೂಟ ರಚಿಸಿಕೊಂಡು ವಾಜಪೇಯಿ ಪ್ರಧಾನಿಯಾದರು. ಸ್ವಾತಂತ್ರ್ಯ ಬಂದು 52 ವರ್ಷಗಳ ನಂತರ ಕಾಂಗ್ರೆಸ್ಸೇತರ ಸರ್ಕಾರವೊಂದು 5 ವರ್ಷ ಪೂರ್ಣಾವಧಿಗೆ ಭಾರತದಲ್ಲಿ ಆಡಳಿತ ನಡೆಸಿತು. 2014ರ ಚುನಾವಣೆ ವೇಳೆಗೆ ಪ್ರಧಾನಿ ಅಭ್ಯರ್ಥಿಯಾದ ನರೇಂದ್ರ ಮೋದಿ 282 ಸ್ಥಾನ ಗೆದ್ದು ಪೂರ್ಣ ಬಹುಮತದೊಂದಿಗೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು. ರಾಮಮಂದಿರ ರಥಯಾತ್ರೆ ಮೂಲಕ LK ಅಡ್ವಾಣಿ ಬಿಜೆಪಿಯನ್ನು ಇಡೀ ದೇಶಕ್ಕೆ ಹಬ್ಬಿಸಿ ಬಲ ತುಂಬಿದರೆ, ಅವರ ರಥಯಾತ್ರೆಯ ಉಸ್ತುವಾರಿ ಹೊತ್ತಿದ್ದ ನರೇಂದ್ರ ಮೋದಿ ಬಿಜೆಪಿಯನ್ನು ಸ್ವಯಂಬಲದ ಮೇಲೆ ಅಧಿಕಾರಕ್ಕೆ ತಂದು ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದರು. 3ನೇ ಸಲ ಪ್ರಧಾನಿಯಾಗಿ ದಾಖಲೆ ಬರೆದರು. ಇಂತಹ ಬಿಜೆಪಿ ಪಕ್ಷಕ್ಕೀಗ ಅತಿ ಕಿರಿಯ ವಯಸ್ಸಿನ 45 ಅಂದರೆ ಬಿಜೆಪಿಯದೇ ವಯಸ್ಸಿನ ನಿತಿನ್ ಜಬಿನ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ದೇಶದೆಲ್ಲೆಡೆ ಬಲವಾಗಿ ಬೇರುಬಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅವನತಿಯ ಅಂಚಿಗೆ ತಳ್ಳಿರುವ ಬಿಜೆಪಿ ದೀರ್ಘಕಾಲೀನ ಚಿಂತನೆಯೊಂದಿಗೆ ನಿತಿನ್ ಅವರಿಗೆ ಪಕ್ಷದ ಸಾರಥ್ಯ ವಹಿಸಿರುವಂತಿದೆ. ಯುವ ಮತದಾರರನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಇಡೀ ದೇಶವನ್ನು ಗರಗರ ಸುತ್ತುವ ಆರೋಗ್ಯ ಮತ್ತು ಚಟುವಟಿಕೆ ಹೊಂದಿರುವ ಕಾರಣಕ್ಕೆ ಅವರ ಆಯ್ಕೆ ನಡೆದಿದೆ. ಮೋದಿ ಮತ್ತು ಅಮಿತ್ ಶಾ ಅವರ ಕಣ್ಣ ಇಶಾರೆಯಲ್ಲೇ ಕೆಲಸ ಮಾಡಬೇಕಾದ ನಿತಿನ್ ಜಬಿನ್ ಆಯ್ಕೆ ಹಿಂದೆ ಯಾವ ಲೆಕ್ಕಾಚಾರವಿದೆ? ಒಂದು ಕಡೆ ಪಕ್ಷದಲ್ಲಿ ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್, ಹಿಮಂತ್ ಬಿಸ್ವಾ ಶರ್ಮಾ ಮತ್ತಿತರರು ಜನಪ್ರಿಯತೆ ಗಳಿಸಿಕೊಳ್ಳುತ್ತಿರುವಾಗ, ದೇಶಕ್ಕೆ ಪರಿಚಿತರಲ್ಲದ ಮತ್ತೊಬ್ಬ ಯುವ ನಾಯಕನನ್ನು ದಿಢೀರ್ ಮುಂಚೂಣಿಗೆ ತಂದಿದ್ದಾದರೂ ಏಕೆ? ಯಾರನ್ನಾದರೂ ನಿಯಂತ್ರಿಸುವ, ಕಡಿವಾಣ ಹಾಕುವ ಸ್ಟ್ರಾಟಜಿ ಏನಾದರೂ ಈ ಆಯ್ಕೆ ಹಿಂದೆ ಅಡಗಿದೆಯಾ? ಗೊತ್ತಿಲ್ಲ. ಮೋದಿ ಅಮಿತ್ ಶಾ ನಡೆಗಳ ಹಿಂದೆ ಯಾವ ತಂತ್ರಗಳು ಅಡಗಿರುತ್ತವೆಯೋ ಯಾರು ಬಲ್ಲರೋ? ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.